ಅವತ್ತು ಮೋದಿಯವರು ನಾನು ಇದ್ದೆ, ಕುಮಾರಸ್ವಾಮಿ ಇದ್ರು. ಈ ಕಾಂಗ್ರೆಸ್ನವ್ರು ನಂಬೇಡ್ರಿ, ಇವತ್ತು ಶಿಕ್ಷೆ ಅನುಭವಿಸ್ತಾ ಇದೀವಿ ನಾವು. ಈ ರಾಜ್ಯದಲ್ಲಿ SIT ಹೆಂಗೆ ಎಂಕ್ವೈರಿ ನಡೀತಾ ಐತೆ ಅದನ್ನು ಎಳೆಯಾಗಿ ಬಿಡಿಸ್ತೀನಿ. ಏನು ಹೆದರ್ಕೊಂಡು ಓಡೋಯ್ತೀನಿ ಅಂತ ತಿಳ್ಕೊಂಡ್ರ ನ್ಯಾಯಾಲಯ ತಪ್ಪು ಮಾಡಿ ಮೇಲ್ಗಾಕ್ಲಿ. ಏನಿದೆ ಎದುರಿಸಿಬಿಟ್ಟು ನಮ್ಮನ್ನ ನಮ್ಮ ಬಾಯಿ ಮುಚ್ಚಿಸ್ತಾರೆ ಅಂತ ತಿಳ್ಕೊಂಡಿದ್ರೆ ಅದೆಲ್ಲ ಅವ್ರು ಕನಸು ಅಂತ ಹೇಳ್ತೀನಿ. ನಾನು ಒಂದು ಮಾತು ನಮಗೆ ನಾನಿವತ್ತು ನೊಂದು ಹೇಳ್ತಾ ಇದ್ದೀನಿ. ಅವತ್ತು ಮೋದಿಯವರು ನಾನು ಇದ್ದೆ, ಕುಮಾರಸ್ವಾಮಿ ಇದ್ರು. ಈ ಕಾಂಗ್ರೆಸ್ನವ್ರು ನಂಬೇಡ್ರಿ, ನೀನು ಬೆಳಗ್ಗೆ ಹೋಗಿ ಇವತ್ತು ರಾಜೀನಾಮೆ ಕೊಡು, ನಿಮ್ಮ ಅಪ್ಪಂಗೂ ಮೋಸ ಮಾಡ್ಯವ್ರೆ ಅಂತ. ಇವತ್ತು ಶಿಕ್ಷೆ ಅನುಭವಿಸ್ತಾ ಇದ್ದೀವಿ ನಾವು ಅದನ್ನು ಈ ರಾಜ್ಯದಲ್ಲಿ. ಇದಕ್ಕೆ ಕಾಂಗ್ರೆಸ್ ಈ ಮಟ್ಟಕ್ಕೆ ಬಂದಿರೋದು. ಟೈಮ್ ಬರುತ್ತೆ ಹೇಳ್ತೀನಿ ಬನ್ನಿರಿ, ಹೇಳಿ ತಾಕತ್ತಿದ್ರೆ. ಅದು ಬಿಟ್ಬಿಟ್ಟು ಇವರು ಇವ್ರು ಮಾಡಿರೋಂಥ ಉಳ್ಕೊಂಡು ಮುಚ್ಕೊಳ್ಳೋಕ್ಕೋಸ್ಕರ ಬೆಳಗ್ಗೆ ಇದ್ದರೆ ಏನು ನಡೆಸ್ತಾವ್ರೆ ಅನ್ನೋದು ನಮಗೆ ಗೊತ್ತಿದೆ. ನಾನು ಯಾರು ಮಾಡಿದ್ದಾರೆ ಬಿಟ್ಟಿದ್ದಾರೆ ಅದನ್ನು ಕಾಲ ಬಂದಾಗ ಹೇಳ್ತೀನಿ. ನಾನು ವಿಧಾನಸಭೆ ಒಳಗೆ ಹೇಳ್ತೀನಿ, ಅಲ್ಲಿ ಎಂಕ್ವೈರಿ ಟೈಮಲ್ಲಿ ಹೇಳಿ ಬಂದಿದ್ದೀನಿ. ನಾನು ಏನು ನಡೀತಾ ಇದೆ, ನೀವೇ ಮಾಧ್ಯಮದಲ್ಲಿ ಏನು ತೋರಿಸಿದ್ರಿ, ಯಾರ್ಯಾರ ಮೇಲೆ ಏನೇನು ನಡೀತಾ ಐತೆ, ಎಂಕ್ವೈರಿಗಳು ಹೆಂಗೆ ನಡೀತಾ ಐತೆ, ಈ ರಾಜ್ಯದಲ್ಲಿ SIT ಹೆಂಗೆ ಎಂಕ್ವೈರಿ ನಡೀತಾ ಐತೆ ಅದನ್ನು ಎಳೆಯಾಗಿ ಬಿಡಿಸ್ತೀನಿ. ಏನು ಹೆದರ್ಕೊಂಡು ಓಡೋಯ್ತೀನಿ ಅಂತ ತಿಳ್ಕೊಂಡ್ರ ಈ ಕೇಸ್ಗೆಲ್ಲವ ತಪ್ಪು ಮಾಡಿದ್ರೆ ನ್ಯಾಯಾಲಯ ತಪ್ಪು ಮಾಡಿ ಮೇಲ್ಗಾಕ್ಲಿ. ನನಗೆ ಬೇಡ ಅನ್ನಲ್ಲ. ಏನಿದೆ ಎದುರಿಸಿಬಿಟ್ಟು ನಮ್ಮನ್ನ ನಮ್ಮ ಬಾಯಿ ಮುಚ್ಚಿಸ್ತಾರೆ ಅಂತ ತಿಳ್ಕೊಂಡಿದ್ರೆ ಅದೆಲ್ಲ ಅವ್ರು ಕನಸು ಅಂತ ಹೇಳ್ತೀನಿ. ನಾನು ಅಷ್ಟೇ. ನನಗೆ ಮಾಧ್ಯಮದವರು ನನ್ನ ಈ ಮಟ್ಟಿಗೆ ಬೆಳಿಬೇಕಾದ್ರೆ ನಿಮ್ಮ ಸಹಕಾರ ಇದೆ. ನಾನು ಜೀವನದಲ್ಲಿ ಮರೆಯೋದಿಲ್ಲ. ನಾನು ತಪ್ಪು ಮಾಡಿದ್ರೆ ಹೇಳಿ, ನಾನು ನಿಮ್ಮ ಜೊತೆ ಇರ್ತೀನಿ. ನಾನು 25 ವರ್ಷ ವಿಧಾನಸಭೆಯಲ್ಲಿ ಯಾರು ಒಬ್ಬ ಶಾಸಕ ನಂದೇನಾದ್ರು ಇದ್ದರೆ ಯಾವುದೇ ಥರ ಎಂಕ್ವೈರಿ ಮಾಡಿ ಅಂತ ನನ್ನ ಇಲಾಖೆಯಲ್ಲಿ ನಾನು ಮಂತ್ರಿ ಆಗಿದ್ದನಲ್ಲ, ಯಾವುದಾದ್ರು ಸೈನ್ ಹಾಕುವಾಗ ಏನಾದ್ರು ತಪ್ಪು ಮಾಡಿದರೆ ಎಂಕ್ವೈರಿ ಮಾಡಿ ಅಂತ ಸ್ಪೀಕರ್ಗೆ ಮುಖ್ಯಮಂತ್ರಿಗಳಿಗೆ ಬರ್ಕೊಟ್ಟಂತೆ ಯಾರು ಶಾಸಕ ಇದ್ದರೆ, ಅದು ಮಂತ್ರಿ ಇದ್ದರೆ ರೇವಣ್ಣ ಅಂತ ಹೇಳ್ಬೇಕಾದ್ರೆ ನಿಮ್ಮ ರೆಕಾರ್ಡಲ್ಲಿದೆ, ಆನ್ ರೆಕಾರ್ಡಲ್ಲಿ.